ಮಂದಿಕ್ಕಿಂತ ಮುಂದೆ ಸತ್ಯವಾಗಿ ಹೇಳ್ತೀವಿ. ಎಲ್ಲ ಇವತ್ತೆಲ್ಲ ಹೊಸ ನಮ್ಮ ಈ ಒಂದು ಸಭೆಗೆ ನಮ್ಮ ಅತಿಥಿಗಳಾಗಿ ಇವತ್ತು ಸಂತೋಷ್ ಪಾಟೀಲ್ರವರು, ನಮ್ಮ ನಾಗಭೂಷಣ್ ಮಾಮಿಡಿ ಸರ್ ಅವರು, ನಮ್ಮ ಸಂದೀಪ್ ಅವರು, ಆಮೇಲೆ ವಿಶೇಷ ಇವತ್ತು ಈ ಸನ್ಮಾನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಆತ್ಮೀಯ ಶರಣರು. ಇಡೀ ತಮ್ಮ ಬದುಕನ್ನೇ ಸಮಾಜ, ಧರ್ಮ, ಈ ಸಮಾಜಕ್ಕಾಗಿ ಸಮರ್ಪಿಸಿಕೊಂಡಂಥ ನಮ್ಮ ಸೇವಾ ದುರಂಧರ ಅಂತ ನಾವು ಕರಿತೇವ್ರಿ. ಸೇವಾ ದುರಂಧರ ಅಂತ ಅದಕ್ಕೆ ಸರ್ ಸಾಹಿತ್ಯಿಕ ಭಾಷೆದಾಗ ಸೇವಾ ದುರಂಧರ, ಸೇವಾದಾಗ ಭಾಳ ಶ್ರೇಷ್ಠ ಅಂತ ಎಂಥ ಸೇವಾ ಮಾಡ್ತಾರಂದ್ರೆ ಬರೀ ಮ್ಯಾಲ ನನಗೆ ಸ್ಥಾನ ಮಾನ ಅಥವಾ ಮಾನ ಮರ್ಯಾದೆ ಗೌರವ ಈ ಒಂದು ಯಾವುದಕ್ಕೂ ಕೂಡ ಅಪೇಕ್ಷೆ ಮಾಡಲಾರ್ದೇ ಸಹಜವಾದಂಥ ಏನು ಶರಣರ ಕಾಯಕ್ಕಿತ್ತು, ಯಾರಿಗೂ ಗೊತ್ತಾಗಲಾರ್ದಂಗೆ ಹಂಗೆ ಮರುಳು ಶಂಕರ ದೇವರು ಹಂಗೆ ಅಗ್ನಿ ಆ ಅನ್ನಕುಂಡದಲ್ಲಿ ಪ್ರಸಾದ ಕುಂಡದಲ್ಲಿ 12 ವರ್ಷ ಉದ್ರೂ ಕೂಡ ಯಾರಿಗೂ ಗೊತ್ತಾಗದಂಗೆ ಸೇವೆ ಮಾಡ್ತಾರಲ್ಲ, ಹಂಗೆ ಸಿದ್ದೇಶ್ವರಪ್ಪರು ಬಂದಾಗ ಶರಣರು ನಸ್ಕಿನಾಗಲಿಕ್ಕಿಂತ ಮೊದಲು ಬಂದು ಎಲ್ಲ ಹಾಸಿ ವ್ಯವಸ್ಥೆ ಮಾಡ್ತಾರೆ. ಪಾಪ ನಮ್ಮ ಇವರು ಬಿ ಜಿ ಪಾಟೀಲ್ ಶರಣರು ಅವರಿಬ್ಬರು ನೋಡ್ತೀನಿ ನಾ ಮೈಕ್ದಾಗಿದ್ದಲ್ಲ, ನಾನು ನೋಡ್ತೀನಿ ಇವ್ರಿಗೆ ಭಾಳ ದೊಡ್ಡ ಸೇವಾ ಅಂತ ಎಲ್ಲ ಮಹಾನ್ ಸೇವಕರದು ಒಂದು ಕಾರ್ಯಕ್ರಮ ಮಾಡೋದು ನಮ್ಗೆ ಭಾಳ ಖುಷಿ ಇದೆ. ಕಾರ್ಯಕ್ರಮ ಮಾಡ್ಕೊಂಡು ಭಾಳ ದುಡ್ಡು ಖರ್ಚು ಮಾಡಿಕೊಂಡು ಕೋಟಿ ರೂಪಾಯಿ ಖರ್ಚು ಮಾಡಿ ಬರ್ತ್ಡೇ ಮಾಡ್ಕೊಂಡ್ರ, ಮ್ಯಾರೇಜ್ ಡೇ ಮಾಡ್ಕೊಂಡ್ರ. ಆದ್ರೆ ನಮ್ಮ ಸಂತೋಷ್ ಹಡಪದವ್ರದ್ದು ಏನೊಂದು ಇವತ್ತು ಯುವ ನೇತೃತ್ವದಲ್ಲಿ ಈ ನಮ್ಮ ಬರೇ ಸಾಬ್ರದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಿದ್ಧ ಆಗೋಣ. ಅದಕ್ಕೆ ನಾನು ಹೆಚ್ಚಿಗೆ ಹೇಳಾರ್ತೀನಿ, ಬರೀ ಒಂದೇ ಒಂದು ಮಾತಿನಿಂದ ನಾನು ಮಾತು ಮುಗಿಸ್ತೀನಿ. ಶರಣರ ವಚನ ಓದಿದ್ರು ಅಮುಗೆ ದೇವಯ್ಯನವ್ರದ್ದು ಶರಣನ ಲಕ್ಷಣಗಳು ಸಂಕ್ಷಿಪ್ತವಾಗಿ: ಶರಣ ಅರಿದೊಡೆ ಶರಣ, ಮರೆತೊಡೆ ಮಾನವ. ನಿಜವಾಗಿ ಶರಣ ಅವ ಅರಿತವನಾಗಿರ್ತಾನೆ. ಏನು ಅರಿತವನಾಗಿರ್ತಾನ? ಇವೆಲ್ಲ ಈ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಇವ್ಯಾವು ನಿನ್ನದಲ್ಲ, ಇವೆಲ್ಲ ಪರಾತ್ಪರ ವಸ್ತುವಿನ ಕೊಡುಗೆ. ಇದು ಒಂದು ತಿಳ್ಕೊಬೇಕು. ಎರಡನೇದ್ದು, ಶರಣನಾಗಿರ್ತಕ್ಕಂಥವನು ಎಲ್ಲವನ್ನು ಅನುಭವಿಸಿದ್ರು ಕೂಡ, ಎಲ್ಲದರ ಮಧ್ಯದಲ್ಲಿದ್ದರೂ ಕೂಡ ಅದಕ್ಕೆ ಯಾವುದಕ್ಕೂ ಕೂಡ ಅಂಟಿಕೊಳ್ಳದಂತೆ, ಹೆಂಗೆ ಕೆಸರಿನಲ್ಲಿ ಹೆಂಗೆ ಕಮಲ ಇರ್ತದ, ಹೆಂಗೆ ಗೇರು ಹಣ್ಣಿನಲ್ಲಿ ಬೀಜ ಇರ್ತದ, ಹೆಂಗೆ ಶರಣ ಹೇಳಿದ್ರಲ್ಲ, ಕಣ್ಣಿಗೆ ಕಾಡಿಗೆ ಹಚ್ಕೊಂಡ್ರೂ ಕೂಡ ಆ ಕಣ್ಣು ಆ ಕಾಡಿಗೆಗೆ ಒಳಗಾಗೋದಿಲ್ಲ. ಹೆಂಗೆ ಮಣ್ಣು ಗಾಳಿ ಯಾವ ಹೊಲಸಕ್ಕೂ ಕೂಡ ಹೊಲಸಾಗೋದಿಲ್ಲ, ಹಂಗೆ ಶರಣ ಎಲ್ಲೇ ಇದ್ರೂ ಕೂಡ ಅವೆಲ್ಲವುಗಳಿಂದ ನಿರ್ಲಿಪ್ತ ಇರ್ತಾನೆ. ಎರಡನೇ ಶರಣ ಹೆಂಗಿರ್ತಾನಂದ್ರೆ ಎಲ್ಲವೂ ಕೂಡ ತ್ಯಾಗ ಮಾಡಿ ಖಾಲಿ ಅಂತಾರೆ. ಅದಕ್ಕೆ ಖಾಲಿ ಸಂಸಾರ. ನಾವು ಸಂಸಾರಸ್ಥರು. ಸಂಸಾರ ಅಂದ್ರೆ ತುಂಬ್ಕೊಂಬೋದು. ಸನ್ಯಾಸ ಶರಣ ಅಂದ್ರೆ ಖಾಲಿ ಮಾಡೋದು. ಏನು ಖಾಲಿ ಮಾಡೋದು? ನಮ್ದೆಲ್ಲ ಈ ಸಂಸಾರದೆಲ್ಲ ಜಂಜಡಗಳನ್ನು ತಲೆ ಹಾಕ್ಕೊಂಡು ನಾವು ತಲೆ ಭಾರ ಮಾಡ್ಕೋತೀವಿ. ಏನಂತ ನಂದು ನಾವು ಭಾರ ಮಾಡ್ಕೋತೀವಿ. ಶರಣರವು ಯಾವ ನಂದಲ್ಲ, ಎಲ್ಲ ನಿಂದೆ ಅನ್ನುವಂಥ ಒಂದು ಭಾವ. ಹೆಂಗೆ ಕಬೀರ್ ದಾಸರು, ಹೆಂಗೆ ನಮ್ಮ ಇವರು ತೇರಾ 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 ಸಬ್ ಕುछ ತೇರಾ 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 ಮಾ ಪಳೆ ಮುಂದೆ ತೇರಾ ತೇರಾ ಅಂದೆಲ್ಲ ತೇರನೇ ಅಂಥೇಳಿ ಅವ್ರು ಗೊತ್ತಾದ್ರಂತ. ಹಾಗೆ ಶರಣ ಅನ್ನುವಂಥದ್ದು ಇದು ಮತ್ತೇನಲ್ಲ, ಇದು ಒಂದು ಸಾಧನೆಯ ಹಂತ. ಸೊ ಇಟ್ ಇಸ್ ದ ಸ್ಟೇಜ್. ಅದೆಲ್ಲರಾಗ್ಬೋದು, ಅದಕ್ಕೆ ಮಾರ್ಗವ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಇದು ಹಂತದ. ಶರಣ ಅನ್ನೋದು ಯಾವುದು ಪದವಿಯಲ್ಲಿದು, ಪುರಸ್ಕಾರಲ್ಲಿ ಯಾರು ಕೊಟ್ಟಿದ್ದಲ್ಲಿದು. ಸ್ವತಃ ಭಕ್ತನಾಗಬೇಕು, ಭಕ್ತ ಮಹೇಶನಾಗಬೇಕು, ಮಹೇಶ ಪ್ರಸಾದಿ ಆಗಬೇಕು, ಅವನೇ ಪ್ರಾಣಲಿಂಗಿ ಆಗಬೇಕು. ಆವಾಗ ಐಕ್ಯ ಸ್ಥಿತಿ ಹೋಯ್ತಾನ, ಸಣ್ಣ ಸ್ಥಿತಿ ಹೋಯ್ತಾನ. ಹಂಗೆ ಶರಣ ಅನ್ನೋದು ಹೆಂಗಿರ್ತಾನಂದ್ರೆ, ಮಾಡಿಯೂ ಮಾಡದಂತೆ, ನೋಡಿಯೂ ನೋಡದಂತೆ, ಇದ್ದು ಇಲ್ಲದಂತೆ ಇರುವವನೇ ಶರಣ. ಇದು ಶರಣನ ಲಕ್ಷಣ. ಸಂಸಾರದಾಗಿರ್ತಾನವ. ಶರಣರಿಗೆ ಸಂಸಾರ ಇತ್ತು, ಮನೆ ಇತ್ತು, ಹೆಂಡತಿ ಇದ್ದಳು, ಮಕ್ಕಳಿದ್ದರು, ಎಲ್ಲ ಇದ್ದರು ಕೂಡ ಯಾವುದು ಕೂಡ ಹಚ್ಕೊಂಡಿಲ್ಲ ಅವರು. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಶರಣರು. ಹೆಂಗೆ ಬಂದರು ಹಾಗೆ ಹೋದರು. ಬಸವಣ್ಣ ಹೆಂಗೆ ಕೂಡಂಬಂದ್ರು ಅಷ್ಟೇ ಖುಷಿ ಅಂತ ಕುಂತರು, ಆ ಕುರ್ಚಿಗಳು ಹೋಗಂಬಂದು ಅಷ್ಟೇ ಖುಷಿ ಅಂತ ಹೋದರು. ನಾವು ಹಾಗಿಲ್ಲ. ಕುರ್ಚಿ ಮೇಲೆ ಕುಂತೇವ, ಅಪ್ಪನ ಬಂದ್ರೆ ಭೀ ಹೇಳಲ್ಲ ನಾವು. ಯಾರ ಯೋಸ್ರು ಅಳ್ಕೊತ ಇಳಿತೇವೆ, ಅಳ್ಕೊತ ಯಪ್ಪೋ ನಂಗೆ ಕುರ್ಚಿ ಮೇಲೆ ಯೋಸ್ದನಪ್ಪ ಇವ ಅಂತ.
ರಿಟೈರ್ ಆದೇ ಒಂದು ಇಷ್ಟು ಮಂದಿ ಅಳ್ತಾರ ಹೆಂಗೆ ಅಪ್ಪ ಹೇಳ್ತಾರ ಯಾಗಾರಕ್ಕಿ ರಿಟೈರ್ ಆದ್ರೆ ಅಳ್ತಾರಂತ ಅಂದ್ರೆ ಆ ಕುರ್ಚಿ ಬೆಳೆಯಲ್ಲ ಹಂಗೆ ಶರಣ ಯಾವುದಕ್ಕೂ ಹಂಚ್ಕೊಳ್ಳಲ್ಲ, ಯಾವುದಕ್ಕೂ ಹಚ್ಕೊಳ್ಳಲ್ಲ. ಅವ್ನು ಹೆಂಗಿರ್ತಾನಂದ್ರೆ ಇದ್ದು ಇಲ್ಲಂಗೆ ಇರ್ತಾನೆ. ಇದ್ದು ಬರೋದೆಷ್ಟು ಸಹಜ ಅದ, ಹೋಗೋದಷ್ಟೇ ಸಹಜ. ಅದಕ್ಕೆ ಅವ್ರಂತಾರೆ ಹುಟ್ಟು ಒಂದು ಹಬ್ಬ, ಸಾವು ಕೂಡ ಹಬ್ಬ ಶರಣರಿಗೆ. ನಾವು ಹುಟ್ಟಿದಾಗ ಬೇಡ ಹಂಚ್ತೇವೆ, ಸತ್ರ ಹೊಯ್ಕೊಂಡು ಹೇಳ್ತೇವೆ. ಯಾಕಂದ್ರೆ ನಾವು ಹಚ್ಕೊಂಡಿದ್ದೆವು. ಏನು ಹಚ್ಕೊಂಡಿದ್ದೆವು? ಇವೆಲ್ಲ ಹಚ್ಕೊಂಡು ಅಳು ಬರ್ತಾವೆ ನಮಗೆ. ಶರಣರಿಗೆ ಅಳು ಬರಲ್ಲ. ಹೆಂಡತಿ ನಂದಿಲ್ಲ, ಮಕ್ಕಳು ನಂದಿಲ್ಲ, ಮುಗೀತು ಇರೋ ತನಕ ಎಲ್ಲ. ಮತ್ತು ಹೆಂಡತಿ ಬಿಡುವಂಥ ಶರಣ ಹೇಳಿಲ್ಲ, ಚಂದಿರ್ರಿ, ಪ್ರೇಮ ಮಾಡಿರಿ, ಪ್ರೀತಿಯಿಂದಿರ್ರಿ, ಎಲ್ಲ ಏನು ಬೇಕಾದ್ರೆ ಮಾಡಿರಿ, ಅದು ಹೋಗೋ ಮುಂದೆ ಕಾರ್ಯ ಬರಲ್ಲ, ನಿಶ್ಚಿಂತೆ ಇಂಪೋಗು ದಿವಿಗೆ ಹೇಳ್ತಾರೆ. ಹೆಂಗಿರ್ಬೇಕು ಅಂದ್ರೆ ಆರಾಮಿರ್ಬೇಕು, ಆರಾಮ್ ಬರಬೇಕು, ಆರಾಮ್ ಹೋಗು. ಇದು ಶರಣರ ಮರಣವೇ ಮಹಾನವಮಿ ಅಂತ ಕರೆದರು. ಅಂಥ ಸ್ಥಿತಿ ಶರಣರು ಅವ್ರ ಕ್ಷಣದಲ್ಲಿ ಚರ್ಚೆ ಹೇಳಾರ್ತೀನಿ. ಇಲ್ಲಿ ಮಾತು ಶರಣ ಶರಣ. ಧನ್ಯವಾದ. ಬರ್ರಿ ಸಂದೀಪಿ ಮುಂದಿನವರು ಬರ್ರಿ.